ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಹಾಗೆಯೇ ಬೆಳಗಿನ ತಿಂಡಿಗೆ ಕರಿಬೇವಿನ ಸೊಪ್ಪು ಬೇಕು ಒಗ್ಗರಣೆಗೆ ಅಂತ ಕೊಯ್ಯೋದಕ್ಕೆ ಹೊರಟೆ. ಹಾಗೆ ನಮ್ಮ ಅಜ್ಜಿ ಅಜ್ಜ ಹಿಂದೆ ಹೇಳ್ತಾ ಇದ್ದಿದ್ದು ನೆನಪಾಯಿತು. ಕರಿಬೇವಿನ ಗಿಡಕ್ಕೆ ಹುಳಿ ಮಜ್ಜಿಗೆ ಹಾಕೋದ್ರಿಂದ ಒಳ್ಳೆಯದಾಗತ್ತೆ ಅಂತ. ನಾನು ಅಜ್ಜ ಅಜ್ಜಿಯ ಕೆಲವೊಂದಷ್ಟು ಮಾತುಗಳನ್ನು ನಂಬ್ತೀನಿ. ಯಾಕೆಂದರೆ ಅದು ಸಾಕಷ್ಟು ಮಾತುಗಳು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ಅದನ್ನು ಕೆಲವೊಂದಷ್ಟನ್ನಂತೂ ಮಾಮೂಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಇದ್ದೀವಿ ಕೂಡ. ಹಾಗೆಯೇ ಅದು ನಾನು ಮಜ್ಜಿಗೆಯನ್ನು ಹಾಕಿದ ಮೇಲೆ ಗಿಡ ಕೂಡ ಚೆನ್ನಾಗಿ ಆಗ್ತಾ ಬಂತು. ಇಲ್ಲಾಂದರೆ ಎಲೆ ಎಲ್ಲ ಒಣಗೋದು, ಹುಳ ಹಿಡಿಯೋದು ಈ ಥರ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಚೆನ್ನಾಗಾಗಿದೆ ಗಿಡ. ಹಾಗಾಗಿ ನಾನು ಮಜ್ಜಿಗೆಯನ್ನು ಹಾಕಿ ಹಾಗೆಯೇ ಒಂದಷ್ಟು ಸೊಪ್ಪುಗಳನ್ನು ಕೊಯ್ಕೊಂಡು ಬಂದೆ. ಹಾಗೆಯೇ ಇವತ್ತು ಕೂಡ ಅಷ್ಟೇ ತುಂಬಾ ಇಬ್ಬನಿ ಇತ್ತು ಹೊರಗಡೆ. ಹಾಗೆಯೇ 9-10 ಗಂಟೆ ನಂತರ ಸಖತ್ ಸೆಕೆ ಕೂಡ ಇದೆ. ಹಾಗೆ ಬೆಳಗಿನ ತಿಂಡಿ ಮತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಇದೊಂದು ವಿಡಿಯೋ ಮೊನ್ನೆ ತಾನೇ ಮಗಳು ಕಳಿಸಿದ್ಲು. ಅವಳು ಕ್ಯಾಮ್ರಾದಲ್ಲಿ ಅವಳು ಶೂಟ್ ಮಾಡ್ಕೊಂಡಿದ್ಲು ಈ ವಿಡಿಯೋನ. ಏನಂದರೆ ಲಾಸ್ಟ್ ಟೈಮ್ ನನ್ನ ತಮ್ಮ ಬಂದಾಗ ಈ ಅನಾನಸ್ಸು ಅಂತ ಹೇಳ್ತೀವಲ್ಲ, ಪರಂಗಿ ಹಣ್ಣು ಅಂತ ಹೇಳ್ತಾರೆ, ಅದರದ್ದು ಫ್ರೈಡ್ ರೈಸ್ ಮಾಡಿದ್ದ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನಾನು ಬೇರೆ ಕಡೆ ಬ್ಯುಸಿಯಾಗಿದ್ದೆ, ಬೇರೆ ಅಡುಗೆಗಳನ್ನೆಲ್ಲ ಮಾಡೋದ್ರಲ್ಲಿ ನಾನು ಮತ್ತು ನಾದಿನಿ ಅದರಲ್ಲಿ ಬ್ಯುಸಿಯಾಗಿದ್ದೆ. ಅಮ್ಮ ತಮ್ಮನಿಗೆ ಹೆಲ್ಪ್ ಮಾಡ್ತಾಯಿದ್ರು, ಹೂವುಗಳನ್ನು ಹೆಚ್ಚಿಸೋದು ಆ ಥರದಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ತಮ್ಮ ಮೇಲೆ ಕುಕ್ಕಾಗಿದ್ದ. ಹಾಗೆಯೇ ಎಣ್ಣೆ ಹಾಕಿ ಬಾಣಲೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೇಬಿ ಕಾರ್ನ್ ಇರುತ್ತೆ, ಕ್ಯಾಪ್ಸಿಕಮ್ಮು, ಹಾಗೆಯೇ ಇದು ಈರುಳ್ಳಿನ ಕೂಡ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿರೋದು, ಹಾಗೆ ರುಚಿಗೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದು ಅನಾನಸ್ ಅದನ್ನು ಕೂಡ ಸಣ್ಣದಾಗಿ ಹಚ್ಕೋಬೇಕು. ಮತ್ತು ಅದು ಹುಳಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಅಂತ ಹೇಳ್ದ. ಸ್ವಲ್ಪ ಸ್ವೀಟಾಗಿ ಇರಬೇಕು ಅಂತ ಹೇಳ್ದ. ಇದು ಅವನೇ ಬೆಂಗಳೂರಿಂದ ಕೂಡ ತಂದಿದ್ದ. ಅವನು ಈ ಥರದ ಐಟಮ್ಗಳನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಫ್ರೈಡ್ ರೈಸು, ಆಮೇಲೆ ಕೆಲವೊಂದು ಸ್ನ್ಯಾಕ್ಸ್ಗಳು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಎಲ್ಲ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತಾನೆ. ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ನಾನು ಯಾವಾಗಲೂ ತರಕಾರಿ, ಕಾಳುಗಳು ಈ ಥರ ಹಾಕಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೆ. ನನಗಿದ್ಗೆ ಎಲ್ಲೂ ನೋಡೂ ಇರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಅವನು ಹೇಳಬೇಕಾದ್ರೆ ಹೆಂಗೆ ಬರುತ್ತೋ ಅಂತ ಎಲ್ಲ ಅನಿಸಿತ್ತು. ಕಾಶ್ಮೀರಿ ಪಲಾವ್ ಸ್ವಲ್ಪ ಸ್ವೀಟಾಗಿರುತ್ತಲ್ಲ, ಆ ಥರ ಏನಾದರೂ ಆಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದು ಅನಾನಸ್ ಪರಿಮಳನೇ ಒಂಥರ ಚೆನ್ನಾಗಿ ಅಲ್ವಾ, ತುಂಬಾ ರುಚಿಯಾಗಿ ಕೂಡ ಇತ್ತು. ಹಾಗೆಯೇ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಉಪ್ಪು ಹಾಕ್ಕೊಂಡ. ನಂತರ ಅದು ಅನಾನಸ್ ತುಂಬ ಸಿಹಿಯಾಗಿತ್ತು. ಒಂದು ಸ್ವಲ್ಪ ಲಿಂಬೆ ರಸ, ಅರ್ಧ ಹೋಳು ಲಿಂಬೆ ರಸ. ನಂತರ ಅಂದರೆ ನಾವಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀವಿ, ಅವತ್ತು ತುಂಬ ಜನ ಇದ್ದಿದ್ವಿ, ಹಾಗಾಗಿ ಅರ್ಧ ಹೋಳು ಹಾಕಿದ್ದಾನೆ. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ರುಚಿಗೆ ಹೇಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಕೆಚಪ್ಗಳು, ಸಾಸ್ಗಳು, ಟೊಮೆಟೊ ಕೆಚಪ್ ಫಸ್ಟು, ಆಮೇಲೆ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಇದಿಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಆ ನಂತರದಲ್ಲಿ ಉದುರುದ್ರಾದಂತಹ ಅನ್ನವನ್ನು ಹಾಕ್ಕೋಬೇಕು. ಬಾಸ್ಮತಿ ರೈಸ್ ಆದರೆ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ಗೆ ಬಾಸ್ಮತಿ ಅಕ್ಕಿ ತುಂಬಾ ಚೆನ್ನಾಗಾಗುತ್ತೆ. ಪಲಾವ್ಗೆಲ್ಲ ಆದರೆ ಓಕೆ ಅನ್ಬೋದು, ಬಟ್ ಫ್ರೈಡ್ ರೈಸ್ ಅಂತ ಅಂದಾಗ
ಬಾಸ್ಮತಿ ರೈಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ನೋಡಿ, ನೀವು ಬೇರೆ ಬೇರೆ ಥರದ್ದು ಟ್ರೈ ಮಾಡ್ತಾ ಇರ್ತೀರಾ, ತಿಂದಿರ್ತೀರಾ, ಒಂದೇ ಥರದ್ದು ಬೋರ್ ಬಂದಿರುತ್ತೆ ಅಂತ ಅಂದರೆ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಕಮೆಂಟ್ ಮಾಡ್ಕೊಂಡು ಹೇಳಿ. ಇವನು ನನ್ನ ತಮ್ಮನ ಮಗ ಆದ್ರಿತ್ತು, ತುಂಬ ಮಾತಾಡ್ತಾನೆ, ನನಗೆ ತುಂಬ ಕಾಲು ಹಿಡಿತಾನೆ, ನನ್ನನ್ನು ತುಂಬ ಬೆಳೆಸ್ತಾನೆ, ಅಷ್ಟೇ ಪ್ರೀತಿ ಕೂಡ ಮಾಡ್ತಾನೆ. ಹಾಗೆಯೇ ಅನ್ನವನ್ನು ಒಂದ್ಸಲ ಹೇಳಿದ್ದಾನೆ, ಸ್ಪೆಷಲ್ ಮಾಡಿ ಅದು ಕಣ್ಬೇಕಲ್ವ, ಮೇಲೆ ಅದು ಆಗುತ್ತೆ. ಹಾಗಾಗಿ ನಾವು ಬೇಗನೆ ಮಾಡಿ ಅದನ್ನು ಒಂದು ಕಡೆ ದೊಡ್ಡ ಪಾತ್ರೆಯಲ್ಲಿ ಹರಿಬಿಟ್ಟಿದ್ವಿ. ಹಾಗಾಗಿ ಅದು ಕರೆಕ್ಟಾಗಿ ಸಣ್ಣದಾಗಿತ್ತು. ಅದನ್ನು ಅಂತ ಕೈಯಲ್ಲಿ ಮೆತ್ತಗೆ ಆಮೇಲೆ ಯಾವುದು ಹಾಕ್ತಾ ಇರಲಿಲ್ಲ. ಅದು ಬಾಸುಮತಿ ಬೇಗ ಒಳ್ಳೆಯಿರುತ್ತಲ್ಲ, ತುಂಬ ನಿಧಾನವಾಗಿ ಜಾಗರೂಕತೆಯನ್ನು ಮಾಡಬೇಕು. ಏನಂದರೆ ಅದು ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ, ಅದೇನು ರುಚಿಯಲ್ಲಿ ವ್ಯತ್ಯಾಸ ಆಗಿರಲಿಲ್ಲ, ಬಟ್ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಅದು ಒಡೆದೇ ಇರೋ ಥರ ನೋಡ್ಕೊಳ್ಳೋದಾಗುತ್ತೆ. ಸೊ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸ್ಪೆಷಲ್ ರೆಡಿ ಆಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ನಿಮ್ಮ ರುಚಿಗೆ ಅಭಿರುಚಿಗೆ ತಕ್ಕಂತೆ ನೀವು ಹಾಕ್ಕೋಬಹುದು. ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಇದೆಯಲ್ಲ, ಅದು ಅಷ್ಟೇ ನಿಮ್ಮ ಹತ್ರ ಎಷ್ಟಿರುತ್ತೋ ಆ ಥರ ನೋಡಿಕೊಂಡು ಕ್ವಾಂಟಿಟಿ ಹಾಕೋಬೇಕು. ನಾವು ಈ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅಷ್ಟನ್ನು ತೋರಿಸ್ತೀವಿ. ಓಕೆ, ಇವಾಗ ನಿಧಾನವಾಗಿ ಕಲಿಸ್ತಾ ಇದ್ದೀನಿ. ಫ್ರೈಡ್ ರೈಸ್ನಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಪಲ್ಯ ಥರ ಮಾಡಿಟ್ಕೊಂಡಿರ್ತೀವಲ್ಲ, ಅದು ಫುಲ್ ಅದು ತಣ್ಣಗಾದ ಮೇಲೆ, ಈಗ ಅನ್ನ ನಾವು ಹೇಗೆ ತಣಿಸಿರ್ತೀವೋ ಅದೇ ಥರ ಆ ಪಲ್ಯ ಕೂಡ ತಣ್ಣಗಾದ ಮೇಲೆ ಕಲಸಿದ್ರೂ ಕೂಡ ಅದು ನೀಟಾಗಿ ಚೆನ್ನಾಗಾಗತ್ತೆ. ಅಂದರೆ ಅಲ್ಲೂ ಕೂಡ ಅನ್ನ ಒಡೆಯುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಅದನ್ನು ಕೂಡ ಟ್ರೈ ಮಾಡಿ ನೋಡ್ಬೋದು. ಅದು ಟೇಸ್ಟ್ ನೋಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಮತ್ತೆ ಮೇಲೆ ಹಾಕ್ಕೊಂಡು ಓಕೆ, ಟ್ರೈ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟು ನನಗೆ ಗೊತ್ತು, ನೀವು ಸಪೋರ್ಟ್ ಇನ್ನೂ ಹೆಚ್ಚಾಗಿ ಮಾಡ್ತೀರಾ ಅಲ್ವಾ? ಓಕೆ, ಹಾಗೆಯೇ ಲೈಕ್ ಮಾಡಿ. ನಿಮ್ಮ ಲೈಕು, ಕಮೆಂಟು ಮತ್ತು ಸಬ್ಸ್ಕ್ರಿಪ್ಷನ್ ಇವೆಲ್ಲವೂ ನನಗೊಂದು ಮುಂದೆ ಹೆಜ್ಜೆ ಹಾಕೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ಅಷ್ಟೇ. ಅದು ಒಂಥರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ, ಆ ಥರ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಇನ್ನು ಲೈಕ್ ಕಮೆಂಟ್ ಎಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನಾನು ಹೊಸ ಹೊಸ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಮಧ್ಯಾಹ್ನ ನಾನು ತಿಂಡಿ ಎಲ್ಲ ಕಾರ್ಯ ಎಲ್ಲ ಮುಗಿಸಿ ಅದು ಒಂದು ಅಡುಗೆ ವಿಡಿಯೋ ಹಾಕಿದ್ನಲ್ಲ, ಅದು ತಮ್ಮ ಮಾಡಿದ್ದು ಸ್ವಲ್ಪ ದಿವಸದ ಹಿಂದೆ ಬಂದಾಗ ಮಾಡಿರೋದು. ಅದು ಮಗಳು ಕಳಿಸಿದ್ಲು. ಸೊ ಹಾಗಾಗಿ ಅದೊಂದು ಒಳ್ಳೆಯ ರೆಸಿಪಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಂಡಿದ್ದು. ನಾನು ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ತವ್ರ ಮನೆಗೆ ಹೊರಡೋದಿತ್ತು. ಹಾಗೆಯೇ ತವ್ರ ಮನೆಗೆ ಹೊರಡ್ತಾ ಇದ್ದೆ. ಜೊತೆಗೆ ಆ ಸುತ್ತಮುತ್ತಲಿನ ವಾತಾವರಣ ಇದೆಯಲ್ಲ, ಹಸಿರಾಗಿ ಕಾಣಿಸ್ತಲ್ಲ, ಅದು ತುಂಬಾ ಮನಸ್ಸಿಗೆ ಖುಷಿ ಕೊಡ್ತಾಯಿತ್ತು.
ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಹೂಗಳು, ಪ್ರಕೃತಿ ಇವೆಲ್ಲ ನೋಡೋದಕ್ಕೆ ಎಷ್ಟು ಅದ್ಭುತ ಅನಿಸುತ್ತೆ, ಖುಷಿಯಾಗತ್ತೆ ಅಲ್ವಾ ಅಂತ. ಸೊ ಅದನ್ನು ನೋಡಿದಾಗ ನಂಗೆ ತುಂಬ ಖುಷಿಯಾಯಿತು. ಹಾಗೆಯೇ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಂತರ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತ ಅಂದರೆ, ನಮ್ಮ ತವ್ರ ಮನೆ ಹತ್ತಿರದಲ್ಲೇ ಇರುವಂತಹ ನಮ್ಮೂರಿನ ನೀನಾಸಂ ಸಂಸ್ಥೆ ನೋಡಿ. ಇದೇ ನೀನಾಸಂ ಸಂಸ್ಥೆ. ನೀನಾಸಂ ಅಂದರೆ ಎಲ್ಲರಿಗೂ ಗೊತ್ತಿರೋದೇ. ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಕಲ್ತ್ಕೊಂಡು ಸಿನಿಮಾ ಆಗಿರ್ಬೋದು ಅಥವಾ ರಂಗಭೂಮಿಯಲ್ಲಾಗಿರ್ಬೋದು ತುಂಬ ಜನ ಹೆಸರು ಮಾಡ್ತಾ ಇದ್ದಾರೆ. ಹೆಮ್ಮೆ ಕೂಡ ನಮಗೂ ಕೂಡ ಇದೆ. ನಮ್ಮೂರಲ್ಲಿ ಕಲಿತು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಹೆಮ್ಮೆ ಇದೆ. ತವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅಜ್ಜನ ಮನೆ ಬರುತ್ತೆ. ಅಜ್ಜನ ಮನೆಯಲ್ಲಿ ಈಗ ಅಜ್ಜ ಅಜ್ಜಿ ಯಾರೂ ಇಲ್ಲ, ಸೋದರ ಮಾವ, ಅತ್ತೆ, ಮತ್ತೊಂದು ಅತ್ತೆ ಇದ್ದಾರೆ. ಹಾಗಾಗಿ ಈಗ ಮಾವನ ಮನೆ ಅಂತ ಆಗಿದೆ. ಮುಂಚೆ ಅಜ್ಜನ ಮನೆ ಅಂತ ಇದ್ವಿ, ಈಗ ಅವ್ರು ಯಾರೂ ಇಲ್ವಲ್ಲ. ಸೊ ಹಾಗಾಗಿ ಈಗ ಮಾವನ ಮನೆಗೆ ಹೋಗೋಣ ಹೀಗೆ ಬಂದುಬಿಡತ್ತೆ. ಬಟ್ ಆ ಅಜ್ಜನ ಮನೆಯ ನೆನಪು, ಅಲ್ಲಿ ಕಾಲಿಡ್ತಿದ್ದಾಗೆ ಅಲ್ಲಿ ಅಜ್ಜ ಕೂರ್ತಾ ಇದ್ದಿದ್ದ ಜಾಗ ಪ್ರತಿಯೊಂದು ನೆನಪಾಗತ್ತೆ. ಹಾಗೆಯೇ ಏನೋ ಒಂದು ತಿನ್ನಬೇಕಾದ್ರೂ ಅಷ್ಟೇ, ಅಜ್ಜಿ ಈ ಥರ ಮಾಡ್ತಿದ್ರಲ್ವಾ, ಈ ಥರ ಎಲ್ಲ ನೆನಪಾಗ್ತಾ ಇರುತ್ತೆ. ಆಮೇಲೆ ಮನೆ ತುಂಬ ಜನರು ಯಾವಾಗ ನೋಡಿದರೂ ಹೋಮ ಪೂಜೆಗಳಂತೆ ಏನೇನೋ ಪೂಜೆಗಳೆಲ್ಲ ಮಾಡಿಸ್ತಾಯಿದ್ರು ನೋಡಿ. ಇದು ಮೆತ್ತು ಅಂತ ನಾವು ಹೇಳ್ತೀವಿ. ತುಂಬ ದೊಡ್ಡಕ್ಕಿದೆ ಮನೆ, ಹಳೇ ಮನೆ. ಆದರೆ ಅದನ್ನು ಈಗ ಆಧುನಿಕ ರೀತಿಯಲ್ಲಿ ಅದನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಟೈಲ್ಸು ಮತ್ತು ಬಣ್ಣ ಇರ್ಬೋದು, ಈ ಥರ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ಇವಾಗ. ಆ ಹಳೆ ಮನೆಯನ್ನು ಉಳಿಸ್ಕೊಂಡು ಅದನ್ನೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೋದರ ಮಾವ, ಅತ್ತೆ ಎಲ್ಲ. ನಿಜಕ್ಕೂ ಅದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಅವಾಗಿನ ಹಳೆ ಮನೆಯ ನೆನಪುಗಳ ಜೊತೆ ಏನೂ ಬದಲಾಗಿಲ್ಲ ಅಲ್ಲಿ. ಅದೇ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಮಾವ ಅತ್ತೆಯಿಂದ ಕೂಡ ಸಿಗುತ್ತೆ ಅಂದಾಗ ಎಷ್ಟು ಖುಷಿ ಆಗುತ್ತಲ್ವಾ. ನೋಡಿ, ಅತ್ತೆ ಸಾಕಷ್ಟು ಗಿಡಗಳನ್ನು ನೆಟ್ಕೊಂಡಿದ್ರು. ತುಂಬ ಚೆನ್ನಾಗಾಗತ್ತೆ ಅವ್ರ ಕೈಯಲ್ಲಿ ಹೂವಿನ ಗಿಡಗಳಂತೂ. ತುಂಬ ಹೂಗಳು ಕೂಡ ಬಿಡ್ತವೆ. ನಾವು ಹೋದವಾಗ ಇವಾಗ ಸ್ವಲ್ಪ ಹೂವೆಲ್ಲ ಕಡಿಮೆ ಇರುತ್ತಲ್ಲ, ಹಾಗಾಗಿ ಆದರೂ ಕೂಡ ಇನ್ನಿಂದಷ್ಟು ಹಾಗೇನೆ ನೋಡ್ತಾ ಖುಷಿಯಾಗಿ ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಈಗ ಅದು ಮನೆಯ ವಿಡಿಯೋವನ್ನು ಮಾಡಿಕೊಟ್ಟಿದ್ದು ನನ್ನ ಮಾವನ ಮಗಳು ಸ್ಫೂರ್ತಿ ಅಂತ. ಜಸ್ಟ್ ಈಗ ಒಂದು ಸ್ವಲ್ಪ ದಿವಸದಿಂದ ಮದುವೆ ಆಗಿತ್ತು. ಅವಳು ಫಾರಿನಿಗೆ ಹೊರಟಿದ್ಲು, ಹಾಗಾಗಿ ಅವಳನ್ನು ನೋಡ್ಕೊಂಡು ಬಂದಂಗೂ ಆಗತ್ತೆ ಅಂತ ಅಲ್ಲೊಂದು ವಿಸಿಟ್ ಕೊಟ್ವಿ ಅಷ್ಟೇ. ಅವಳು ಹೇಳ್ತಿದ್ದ ಹಾಗೇನೆ ಖುಷಿಯಾಗಿ ಅವಳೇ ವಿಡಿಯೋ ನಾನೇ ಮಾಡಿಕೊಡ್ತೀನಿ ವಿಡಿಯೋನ ಅಂತ ಹೇಳಿ ಅದಷ್ಟು ವಿಡಿಯೋ ಮಾಡಿಕೊಟ್ಲು. ನಾನು ಅಷ್ಟರಲ್ಲಿ ಮಾವ ಅತ್ತೆ ಅವ್ರ ಹತ್ರನೆಲ್ಲ ಮಾತಾಡ್ತಾ ಇದ್ದೆ. ಹಾಗೆಯೇ ನಾನು ತವ್ರ ಮನೇಲಿ ವಿಡಿಯೋ ಏನು ಮಾಡೋದಕ್ಕಾಗಿಲ್ಲ. ಹಾಗೆಯೇ ನಾವು ವಾಪಸ್ ಸಂಜೆ ಊಟ ಎಲ್ಲ ಮುಗಿಸಿ ಸಂಜೆ ವಾಪಸ್ ಹೊರಟು ಬಂದ್ವಿ. ಇದು ನಮ್ಮ ಊರಿನ ಇಕ್ಕೇರಿ ದೇವಸ್ಥಾನ, ಐತಿಹಾಸಿಕ ಸ್ಥಳ. ಓಕೆನಾ, ಇನ್ನೊಂದು ಸಲ ಅದನ್ನು ನೀಟಾಗಿ ನೋಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು.